ರಾಜ್ಕುಮಾರ್ ಅವರ ಮುಂದಿನ ಚಿತ್ರ ಸತಿಶಕ್ತಿ. ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಬೇರೆ ಒಬ್ಬ ಕಲಾವಿದರನ್ನ ಇದಕ್ಕೆ ವಿಲನ್ ಪಾತ್ರವನ್ನು ಮಾಡಿದರು. ಅವರು ಎಲ್ಲೋ ಒಂದು ಪ್ರೆಸ್ ಕ್ಲಬ್ನಲ್ಲಿ ಬಹಳ ಉಡಾಫಿಯಾಗಿ ನನ್ನ ಬಿಟ್ಟು ಎಲ್ರಿ ಸಿನಿಮಾ ಮಾಡೋಕ್ಕಾಗತ್ತೆ, ಈ ರೋಲ್ ನಾನೇ ಮಾಡೋಕ್ಕೆ ಸಾಧ್ಯ ಅಂದಿಲ್ಲ. ಅದು ಪ್ರಭಾಕರ್ ಶಾಸ್ತ್ರಿಗಳಿದ್ದು ಅಣ್ಣವ್ರು ಬಂದಾಗ ಹೇಳೋದ್ರಂತೆ, ನೋಡ ಈ ಸಿನಿಮಾಗೆ ವಿಲನ್ ನೀನೇ ಅಂತ. ಈ ದೇವಮಾನವ ಸಾಮ್ರಾಜ್ಯ ಪಟ್ಟ ಅಹಂ ಬ್ರಹ್ಮನಾದ ಈ ರಕ್ತಾಕ್ಷನ ಪಾಲಾಗಬೇಕೇ ಪರಂತು ವಿರೂಪಾಕ್ಷನ ವಶವಾಗಕೂಡದು. ಬಹುಶಃ ಇವತ್ತಿಗೂ ಯಾರಾದರೂ ಆ ಸಿನಿಮಾ ನೋಡಿದ್ರೆ ಮಂತ್ರವಾದಿ ರಕ್ತಾಕ್ಷನ ಪಾತ್ರದಲ್ಲಿ ಅಣ್ಣವರು ಮಾಡಿದರೆ ಮೈ ಜುಮ್ ಬಂದೋಗುತ್ತೆ. ಇದರಲ್ಲಿ ಅಣ್ಣವರು ಬೀಜಾಕ್ಷರಗಳನ್ನು ಉಚ್ಚಾರಣೆ ಮಾಡಿರುವ ರೀತಿಯನ್ನು ನಾನಂತೂ ಭಾರತೀಯ ಚಿತ್ರರಂಗದಲ್ಲಿ ಯಾವ ಮಂತ್ರವಾದಿ ಆ ಥರ ಉಚ್ಚಾರಣೆ ಮಾಡಿದ್ದು ನಾನು. ಕೋಣೇಶ ವಾಯವಜ್ಞಮಾಣಿಕ್ಯ ಸಂಘೃಷ್ಟೀಕೋರ ಬಾಲಾತಪೋದ್ದಾಮ ಆ ಕಾಲಕ್ಕೆ 8 ಲಕ್ಷ ರೂಪಾಯಿ ಖರ್ಚು ಮಾಡಿದಂಥ ಸಿನಿಮಾ. ಅಂದರೆ ವೈಭವ್ ಅಂತ ಒಂಥರ ಎಲ್ಲದರಲ್ಲೂ ತೆಗೆದಿದ್ದಂತಹ ಸಿನಿಮಾ ಅದು. ಆ ದೇವಸ್ಥಾನದ ಬಾಗಿಲು ಇದ್ದಕ್ಕಿದ್ದಾಗೆ ತೆಗೆದುಕೊಳ್ಳುತ್ತೆ. ಆ ಸೀನ್ ಎಂಥ ರೋಮಾಂಚಕವಾಗಿದೆ ಅಂತಂದರೆ ತುಂಬ ಅವಾಗೆಲ್ಲ ತಾಂತ್ರಿಕವಾಗಿ ಅದನ್ನು ಹೆಂಗೆ ಸಾಧನೆ ಮಾಡಿದ್ದಾರೆ ಅಂತ ಅನಿಸೋದು. ಒಂದು ಶಾರ್ಟು ಪುಟ್ಟಣ ಕಣಗಲ್ಲು ಅಸೋಸಿಯೇಟು ಶಾರ್ಟ್ ತೆಗಿತಾ ಇದ್ದಾರೆ. ಸೊ 2-3 ಸಲ ಟೇಕ್ನಲ್ಲೂ ಪುಟ್ಟಣ್ಣಂಗೆ ಅಣ್ಣವ್ರ ಅಭಿನಯ ಸಮಾಧಾನ, ಹಿಂಗಲ್ಲ ನಂಗೆ ಹಿಂಗೆ ಬೇಕಿತ್ತು, ಒಂದು ಸಲ ನೀವೇ ಆ್ಯಕ್ಟ್ ಮಾಡಿ ತೋರಿಸ್ಬಿಡಿ ನಿಮ್ಗೆ ಏನು ಬೇಕು ಅಂತ. ಪುಟ್ಟಣ್ಣ ಕಣಗಲ್ ಹೇಳಿದ್ರು, ಅರೆ ಆ್ಯಕ್ಟ್ ಮಾಡಿ ತೋರ್ಸೋರು ನಾನೇ ಡೈರೆಕ್ಟರ್ ಆಗ್ತಾರೆ. ಅಣ್ಣವ್ರು ಅಂತಂದ್ರಂತ, ಅಲ್ಲ ಆ್ಯಕ್ಟ್ ಮಾಡಿ ತೋರ್ಸೋಕೆ ಬರಲ್ಲ ಅಂದರೆ ಹೆಂಗೆ ಡೈರೆಕ್ಟರ್ ಆಗ್ತೀರ ನೀವು? ಡೈರೆಕ್ಟರ್ ತೋರಿಸ್ಬೇಕು ತಾನೇ. ವಿರೂಪಾಕ್ಷ ಮತ್ತು ರಕ್ತಾಕ್ಷ 2 ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥದ್ದು. ಆ ವಿರೂಪಾಕ್ಷನ ನಡಿಗೆಯಲ್ಲಿ, ಮಾತಿನಲ್ಲಿ, ನಿಲ್ಲುವ ಭಂಗಿನಲ್ಲಿರುವ ಸೌಮ್ಯತೆ, ಈ ರಕ್ತಾಕ್ಷನ ಕ್ಯಾರೆಕ್ಟರಲ್ಲಿರುವ ಅಹಂಕಾರ, ಉದ್ದಟತನ, ಆಮೇಲೆ ಪ್ರವೇಶ ಮಾಡುವಾಗಲೇ ದುಷ್ಟಶಕ್ತಿಗಳನ್ನು ವಶಪಡಿಸ್ಕೊ, ಅದು ಬಹುಶಃ ನನಗೆ ಬಹಳ ಅದ್ಭುತ ಅನಿಸುತ್ತೆ. ರಾಜ್ಕುಮಾರ್ ಅವರ ಮುಂದಿನ ಚಿತ್ರ ಸತಿಶಕ್ತಿ. ಇದರಲ್ಲಿ ರಾಜ್ಕುಮಾರ್ ಅವರು ಡಬಲ್ ಕ್ಯಾರೆಕ್ಟರ್ ಮಾಡಿದ್ರು. ಅದಕ್ಕೆ ಅವ್ರಿಗೆ ಡಬಲ್ ಪೇಮೆಂಟ್ ಸಿಕ್ತು ಅಂತಾನು ಗೊತ್ತು. ಅಂದ್ರೆ ಏನ್ ಸರ್ ಅದು, ಡಬಲ್ ಕ್ಯಾರೆಕ್ಟರ್ಗೆ ಡಬಲ್ ಸ್ಯಾಲ್ರಿನೇ ಕೊಡ್ಬೇಕು ಅಂತ ಮೊದಲನೇ ಸಲ ಕೊಟ್ಟಿದ್ದ? ಹೌದು, ಅಲ್ಲ ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಇಂಥದ್ದು ಮೊದಲನೇ ಸಲ ನಡೆದಿದ್ದು ಅಂತ ಅನ್ಕೊಳ್ತಿಲ್ಲ. ಈ ಹಣಾಹಣಿಯಲ್ಲಿ ನನ್ನನ್ನು ಖಡ್ಗವನ್ನು ಬಿಸಾಡು, ಖಡ್ಗವನ್ನು ಬಿಸಾಡು. ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು, ಪುಟ್ಟಣ್ಣ ಕಣಗಲ್ ಅವರ ಅಣ್ಣ, ಖ್ಯಾತ ಸಂಭಾಷಣೆಕಾರರು, ಗೀತ ರಚನೆಕಾರರು, ಸಾಹಿತಿಗಳು, ಮತ್ತು ಒಂಥರ ಅವರು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಪಾಂಡಿತ್ಯದಲ್ಲಿ ಬಹಳ ಎತ್ತರದಲ್ಲಿದ್ದರು. ಅವರ ಪಾಂಡಿತ್ಯದ ಬಗ್ಗೆ ಸಾಕಷ್ಟು ಕಥೆಗಳಿದೆ. ಅವರು ಸ್ವತಃ ತಾವೇ ನಿರ್ಮಾಪಕರಾಗಿ ನಿರ್ದೇಶನ ಮಾಡಿದ ಅಪರೂಪದ ಸಿನಿಮಾ ಸತೀಶ್. 2 ಒಬ್ಬರೇ ಮಾಡಿದ್ದು. ಅವರ ನಿರ್ಮಾಪಕರು, ನಿರ್ದೇಶಕರು. ಈ ದೇವಮಾನವ ಸಾಮ್ರಾಜ್ಯ ಪಟ್ಟ ಅಹಂ ಬ್ರಹ್ಮನಾದ ಈ ರಕ್ತಾಕ್ಷನ ಪಾಲಾಗಬೇಕೇ ಪರಂತು ವಿರೂಪಾಕ್ಷನ ವಶವಾಗಕೂಡದು. ಮತ್ತೆ ಈ ಸಿನಿಮಾ ನಂತರ ಮತ್ತೆ ಅವ್ರು ಬಹಳ ದಿನದ ನಂತರ ನಿರ್ದೇಶನಕ್ಕೆ ಹೋಗಲಿಲ್ಲ. ಅವ್ರ ತಮ್ಮ ಮಾಡೋರು ಹೇಗಿದ್ರು. ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಬೇರೆ ಒಬ್ಬ ಕಲಾವಿದರನ್ನ ಇದಕ್ಕೆ ವಿಲನ್ ಪಾತ್ರವನ್ನು ಮಾಡಿದರು. ಮಾತುಕತೆ ಎಲ್ಲ ಆಗಿತ್ತು. ಎಲ್ಲ ಆದಮೇಲೆ ಅವರು ಎಲ್ಲೋ ಒಂದು ಪ್ರೆಸ್ ಕ್ಲಬ್ನಲ್ಲಿ ಬಹಳ ಉಡಾಫಿಯಾಗಿ ನನ್ನ ಬಿಟ್ಟು ಎಲ್ರಿ ಸಿನಿಮಾ ಮಾಡೋಕ್ಕಾಗತ್ತೆ, ಈ ರೋಲ್ ನಾನೇ ಮಾಡೋಕ್ಕೆ ಸಾಧ್ಯ ಅಂದಿಲ್ಲ. ವಿಲನ್ ರೋಲ್ಗೆ ಅವ್ರು ಸೆಲೆಕ್ಟ್ ಆಗಿದ್ರು. ಸೆಲೆಕ್ಟ್ ಆಗಿ ಭಾಳ ಉಡಾಫಿಯಾಗಿ ಮಾತಾಡಿದ್ರು. ಅದು ಪ್ರಭಾಕರ್ ಶಾಸ್ತ್ರಿಗಳಿದ್ದು. ಅವ್ರು ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ವ, ನಾನು ಮಾಡ್ತೀನಿ ಅಂತ ಅಣ್ಣವ್ರು ಬಂದಾಗ ಹೇಳೋದ್ರಂತೆ, ನೋಡ ಈ ಸಿನಿಮಾಗೆ ವಿಲನ್ ನೀನೇ ಅಂತ. ಅವರು ಅಣ್ಣವರು ಆಯಿತು ಬಿಡಿ ಮಾಡೋಣ ಅಂತೇಳಿ ಒಪ್ಕೊಂಡು, ನನ್ನ ದಾಯಾದಿ ವಿರೂಪಾಕ್ಷನನ್ನು ಅವನ ಗುರುಶಕ್ತಿಯನ್ನು ಕಬಳಿಸುವ ತನಕ ಕನಸೇ ವಿನಃ ನನಸಾಗುವುದಿಲ್ಲ. ಆವಾಗ ಪ್ರಭಾಕರ್ ಶಾಸ್ತ್ರಿಗಳ ನೋಡಯ್ಯ 9,000 ಹೀರೋಗೆ, 9,000 ವಿಲನ್. ಅವನಿಗೆ ಕೊಡ್ತಿದ್ನಲ್ಲ ದುಡ್ಡಿಗೆ ಕೊಡ್ತೀನಿ, ಡಬಲ್ ರೋಲ್ ತಾನೆ, 18,000 ಕೊಡ. 18,000 1963ನೇ ಲಕ್ಷ ಅನ್ಕೊಳ್ಳಿ ಕೊಟ್ಟು ಮಾಡಿದಂಥ ಸಿನಿಮಾ. ಬಹುಶಃ ಇವತ್ತಿಗೂ ಯಾರಾದರೂ ಆ ಸಿನಿಮಾ ನೋಡಿದ್ರೆ ಮಂತ್ರವಾದಿ ರಕ್ತಾಕ್ಷನ ಪಾತ್ರದಲ್ಲಿ ಅಣ್ಣವರು ಮಾಡಿದರೆ ಮೈ ಜುಮ್ ಬಂದೋಗುತ್ತೆ. ನನಗಿನ್ನು ಈ ವಿರಸ ನೀರಸ ವಿಷಮ ವಿರಾಗ ಜೀವನ ಸಾಕು, ಅಜರಾಮರ ಭವ್ಯ ಭೋಗಿಯ ಬಾಳ್ಬೇಕು. ಅದು ಬಹುಶಃ ಬೇರೆ ಬೇರೆ ಥರದ ರೋಲ್ಗಳು ಅಣ್ಣವ್ರು ಮಾಡಿದ್ದಾರೆ. ಆದರೆ ಒಂದ್ಸಲ ಅಣ್ಣವ್ರಿಗೆ ನಾನು ಈ ಪ್ರಶ್ನೆ ಕೇಳಿದ್ದೆ,
ಈ ಸಿನಿಮಾ ನೋಡಿದ ಮೇಲೆ ಖಂಡಿತ ನೀವು ಇನ್ನೊಂದೆರಡು ವಿಲನ್ ಮಾಡಬೇಕಾಗಿತ್ತು ಅನ್ಸುತ್ತೆ ಅಲ್ಲ ಅವರಿಗೆ. ಕೋಣೇಶವಾಯವಜ್ಞ ಮಾಣಿಕ್ಯ ಸಂಘೃಷ್ಟೀಕೋರ ಬಾಲಾತಪೋದ್ದಾಮ ಲಾಕ್ಷಾರಸಾರ ಲಕ್ಷ್ಮೀ ಹೇಳಿ ಅದರಲ್ಲೂ ಮಂತ್ರವಾದಿ ಯಾವ್ದವ್ರು ಏನೇನೋ ಮಾಡ್ತಾರೆ, ಮಾಟ ಮಂತ್ರ ಅಂತ. ಈ ತೆಲುಗಲ್ಲಂತೂ ಮಂತ್ರವಾದಿ ಸಿನಿಮಾಗಳು ಸಿಕ್ಕಾಬಟ್ಟೆ, ಏನೇನೋ ಹಾಕಿ ಏನೇನೋ ಅದು ಏನೋ ನಾಯಿ ಹುಡುಗಿ ಆಗುತ್ತೆ, ಹಾವು ನಾಯಿ ಆಗುತ್ತೆ, ಏನೇನೋ ಕಥೆಗಳು ಮಾಡ್ತಾರೆ. ಆದರೆ ನಿಮಗೆ ಮಂತ್ರವಾದಿಯ ಬಹಳ ದೊಡ್ಡ ಶಕ್ತಿ ಇರೋದು ಆ ಯಾರ ಲವಾಕ್ಷನ ಅಥವಾ ಕಚಟ ತಾಪನ ಅಥವಾ ಹಾಮ್ ರೀಂ ಭ್ರೂಮ್ನ ಬೀಜಾಕ್ಷರಗಳನ್ನು ಉಚ್ಚಾರಣೆ ಮಾಡೋದು. ಅದು ಮಂತ್ರವಾದಿ ನಿಜವಾದ ಶಕ್ತಿ ಇರೋದು, ಮಂತ್ರಶಕ್ತಿ ಅಂದರೆ ಅದೇ ಆ ಬೀಜಾಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡ್ತಾರೆ ಅಂತ. ಇದರಲ್ಲಿ ಅಣ್ಣವರು ಬೀಜಾಕ್ಷರಗಳನ್ನು ಉಚ್ಚಾರಣೆ ಮಾಡಿರುವ ರೀತಿಯನ್ನು ನಾನಂತೂ ಭಾರತೀಯ ಚಿತ್ರರಂಗದಲ್ಲಿ ಯಾವ ಮಂತ್ರವಾದಿ ಆ ಥರ ಉಚ್ಚಾರಣೆ ಮಾಡಿದ್ದು ನಾನು ನೋಡಿ. ಎಂಥ ಶುದ್ಧತೆ ಅದು. ನಿಜವಾಗ್ಲೂ ನನಗೆ ಅವರು ಆ ಬೀಜಾಕ್ಷರಗಳನ್ನು ಉಚ್ಚಾರಣೆ ಮಾಡ್ತಿರುವಾಗ ದೇವ್ರ ಪ್ರತ್ಯಕ್ಷ ಅದ್ರ ತಪ್ಪೇನೂ ಇಲ್ಲ ಅಂತಂದರೆ ಅಷ್ಟು ಶಕ್ತಿಯುತವಾಗಿ ಅವರು ಮಂತ್ರಗಳನ್ನು ಉಚ್ಚಾರಣೆ. ಈಗಿನ ಕಾಲಕ್ಕೆ ಯಾರೋ ಪಾತ್ರ ಮಾಡ್ತಾರೆ, ಇನ್ಯಾರೋ ಡಬ್ ಮಾಡ್ತಾರೆ. ಅಂಥ ಅದ್ಭುತವಾಗಿ ಅವರು ಉಚ್ಚಾರಣೆ ಏನು ಮಾಡಿದ್ರು. ಶ್ಯಾಮಲಾ ದಂಡಕವನ್ನು ಕವಿರತ್ನ ಕಾಳಿದಾಸದಲ್ಲಿ ಅಣ್ಣವರೇ ಹಾಡಿದ್ದಾರೆ, ಮಾಣಿಕ್ಯ ವೀಣಾ ಉಪಮಾಲಿ ಅಂತ. ಇಲ್ಲಿ ಏನಾಗಿತ್ತು ಅಂದ್ರೆ ಸರ್, ರಾಜ್ಕುಮಾರ್ದು ಮೊದಲನೇ ಕ್ಯಾರೆಕ್ಟರ್ ಏನಿದೆ, ಇದು ಏನು ಮಂತ್ರವಾದಿ ಬಿಟ್ಟು ತುಂಬಾ ಸಜ್ಜನರ ಕ್ಯಾರೆಕ್ಟರ್. ಮಂತ್ರವಾದಿಯಲ್ಲಿ ಫುಲ್ ಅಹಂಕಾರ ಗಾಂಭೀರ್ಯ ಇರೋ ಪಾತ್ರ, ಅದನ್ನ ಹಿಂಗ್ ತೇಲ್ಸಿದಾರೆ ನೋಡಿ. ಒಂದೇ ಥರದಲ್ಲಿ ಇಬ್ರು ಅನ್ನೋದು ಅಷ್ಟೇ ಅಲ್ಲ, ಇದರಲ್ಲಂತೂ ಆ ದೇವಸ್ಥಾನದ ಬಾಗಿಲು ಇದ್ದಕ್ಕಿದ್ದಾಗೆ ತೆಗೆದುಕೊಳ್ಳುತ್ತೆ. ಆ ಸೀನ್ ಎಂಥ ರೋಮಾಂಚಕವಾಗಿದೆ ಅಂತಂದರೆ ತುಂಬ ಅವಾಗೆಲ್ಲ ತಾಂತ್ರಿಕವಾಗಿ ಅದನ್ನು ಹೆಂಗೆ ಸಾಧನೆ ಮಾಡಿದ್ದಾರೆ ಅಂತ ಅನಿಸೋದು. ಆಮೇಲೆ ನಿಮಗೆ ಈಗಂತೂ ಓಕೆ, ಮಾಸ್ಕು ಇಬ್ಬರು ಒಟ್ಟಿಗೆ ಇದು ಈ ಥರದ್ದೆಲ್ಲ ಈಗಂತೂ ನಿಮ್ಗೆ ಟೆಕ್ನಾಲಜಿ ಬಂದಮೇಲೆ ಡಬಲ್ ಆ್ಯಕ್ಷನ್ ತುಂಬ ಸುಲಭ. ಆವಾಗ ರೀಲ್ಗಳನ್ನ ಕಟ್ ಮಾಡಬೇಕಿತ್ತು, ಮಾಸ್ಕ್ ಮಾಡಿ ಇನ್ನೊಂದು ಕ್ಯಾರೆಕ್ಟರ್ನ ಕೂಡಿಸ್ಬೇಕಾಗಿತ್ತು. ನಿಮಗೆ ಈ ಸಿನಿಮಾದಲ್ಲಂತೂ ವಿರೂಪಾಕ್ಷ ಮತ್ತು ರಕ್ತಾಕ್ಷ ಎರಡು ಕ್ಯಾರೆಕ್ಟರ್ನ ಮಾಡಿರ್ತಕ್ಕಂಥದ್ದು. ಆ ವಿರೂಪಾಕ್ಷನ ನಡಿಗೆಯಲ್ಲಿ, ಮಾತಿನಲ್ಲಿ, ನಿಲ್ಲುವ ಭಂಗಿನಲ್ಲಿರುವ ಸೌಮ್ಯತೆ, ಈ ರಕ್ತಾಕ್ಷನ ಕ್ಯಾರೆಕ್ಟರ್ನಲ್ಲಿರುವ ಅಹಂಕಾರ, ಉದ್ದಟತನ, ಆಮೇಲೆ ಪ್ರವೇಶ ಮಾಡುವಾಗಲೇ ದುಷ್ಟಶಕ್ತಿಗಳನ್ನು ಅದು ಬಹುಶಃ ನನಗೆ ಬಹಳ ಅದ್ಭುತ ಅನಿಸುತ್ತೆ. ಆಮೇಲೆ ಅದನ್ನು ನಾನು ಬರೆದು ಇದ್ದೀನಿ, ಮಂತ್ರವಾದಿಯ ವೇಷ ಹಾಕ್ಕೊಂಡು ಬರುವಾಗ ಅಣ್ಣವರ ಅಂಗಸೌಷ್ಠವ ಇದೆಯಲ್ಲ, ಅದು ಮಂತ್ರವಾದಿಗೆ ಹೇಳಿ ಮಾಡಿಸಿದ ಅಂಗಸೌಷ್ಠವ. ಅದು ಯಾರೋ ಅವ್ರು ಮಂತ್ರವಾದಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ, ಅಂಥ ಅದ್ಭುತವಾಗಿ ಅವರು ಮಾಡಿದ್ದಾರೆ. 1927ರಲ್ಲಿ ನಮ್ಮಲ್ಲಿ ಮೆಟ್ರೋಪೊಲಿಸ್ ಅಂತ ಹೇಳಿ, ಅದು ಮೊದಲು ದ್ವಿಪಾತ್ರದ ಸಿನಿಮಾ ಅಂತ ಹೇಳ್ತಾರೆ. ಲಂಕಾದಹನ ಕನ್ನಡದ ಇದು ಭಾರತೀಯ ಚಿತ್ರರಂಗದಲ್ಲಿ ಮುಖ್ಯ ಸಿನಿಮಾ. ಇದರಲ್ಲಿ ಫಾಲ್ಕೆ ನಿರ್ದೇಶನದಲ್ಲಿ ಸಾಳಂಕಿ ಅವರು ದ್ವಿಪಾತ್ರವನ್ನು ಮಾಡಿದರು. ಈ ದ್ವಿಪಾತ್ರದ ಬಗ್ಗೆ ಒಂದು ವಿಶೇಷ ಘಟನೆ ಹೇಳಬೇಕು, ಕತೆ ಹೇಳಬೇಕು ನಾನು. ಈ ದ್ವಿಪಾತ್ರ ಯಾವುದು ಅಂದರೆ ಹೀರೋ ಇದಲ್ಲ, ರಾಮ ಸೀತೆ ಎರಡು ಪಾತ್ರನ ಒಬ್ಬರೇ ಮಾಡಿದ್ದಾರೆ. ಲೇಡಿ ಕ್ಯಾರೆಕ್ಟರ್ನ ಜೆಂಟ್ಸ್ ಮಾಡಿದ್ದಾರೆ ಸಾಳಂಕಿಯಲ್ಲಿ 1917 ಲಂಕಾ ದಹನದಲ್ಲಿ. 1940ರಲ್ಲಿ ತಮಿಳಲ್ಲಿ ಪಾಂಡಿಯನ್ ಅವರು ಅಂತ ಒಂದು ಸಿನಿಮಾದಲ್ಲಿ ಚೆನ್ನಪ್ಪ ಅವರು ದ್ವಿಪಾತ್ರವನ್ನು ಮಾಡಿದ್ದಾರೆ. ಅಲ್ಲಿಂದ ನಮ್ಮಲ್ಲಿ ದ್ವಿಪಾತ್ರದ ಪರಂಪರೆ ಶುರುವಾಯಿತು. ಕನ್ನಡದಲ್ಲಿ ಅದನ್ನು ಅಣ್ಣವರು ಸಾಕಷ್ಟು ಸಿನಿಮಾಗಳು ದ್ವಿಪಾತ್ರದಲ್ಲಿ ಮಾಡಿದ್ದಾರೆ. ಆದರೆ ಈ ದ್ವಿಪಾತ್ರ ಇದೆಯಲ್ಲ, ಇದು ಬಹಳ ಬೇರೆಯಾದ ದ್ವಿಪಾತ್ರ ಅಂತ ನಾನು. ಆಮೇಲೆ ಮೂವಿ ಕೂಡ ಸರ್ ಟೈಟಲ್ ಹೇಳುತ್ತೆ ಸತಿಶಕ್ತಿ ಅಂತ, ಮಹಿಳೆ ಓರಿಯೆಂಟ್ ಆಗಿ ಬಂದಿದ್ದು ಆ ಟೈಮಲ್ಲಿ. ಆಮೇಲೆ ಇದಕ್ಕೆ ಅದನ್ನ ಟೈಟಲ್ ಕಾರ್ಡಲ್ಲೇ ತೋರಿಸ್ತಾರೆ ಅವರು, ದೇವಿ ಮಹಾತ್ಮೆ ಆಮೇಲೆ ಪಂಪಾ ಕ್ಷೇತ್ರ ಮಹಾತ್ಮೆ ಎರಡನ್ನ ಇಟ್ಕೊಂಡು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಸ್ವತಂತ್ರವಾಗಿ ಸೃಷ್ಟಿ ಮಾಡಿದಂಥ ಕತೆ. ಅದರಲ್ಲೂ ನಾನು ಕನ್ನಡ ರಾಜ್ಯ ರಮಾರಮಣ, ಸತತ ಪ್ರಯತ್ನವೇ ನನ್ನ ಕುಲದ ಮಾನಧನ. ಜೈ ಭುವನೇಶ್ವರಿ. MV ರಾಜಮ್ಮ, ಸಾಹುಕಾರ್ ಜಾನಕಿ ಬಹಳ ಅದ್ಭುತವಾಗಿ ಕಾಣಿಸ್ತಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಮತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಹುಕಾರ್ ಜಾನಕಿ. ಕಂಪಿಲಾದೇವಿ ನೀನೇ ಧನ್ಯಮ್ಮ, ಧನ್ಯೆ. ಕಡೆಗೂ ನಿನ್ನ ಪ್ರೇಮ ವಿನೋದದ ವಿರೂಪಾಕ್ಷನನ್ನು ಕಂಡು ಹಿಡಿದು ಕರತಂದೇ ಬಿಟ್ಟಿಯಲ್ಲ. ಆ ಕಾಲಕ್ಕೆ 8 ಲಕ್ಷ ರೂಪಾಯಿ ಖರ್ಚು ಮಾಡಿದಂಥ ಸಿನಿಮಾ. ಅಂದರೆ ವೈಭವ್ ಅಂತ ಒಂಥರ ಎಲ್ಲದರಲ್ಲೂ ತೆಗೆದಿದ್ದಂಥ
ಸಿನಿಮಾ ಅದು. ಈ ಸಿನಿಮಾದ ಸಂದರ್ಭದಲ್ಲಿ ಅಣ್ಣವರು ಆಗಲೇ ಸಾಕಷ್ಟು ಸಿನಿಮಾಗಳು ಕೈಯಲ್ಲಿದ್ದಂತಹದ್ದು. ಸಂತೋಷಕರಂ ಕೂಡ ಇದೇ ವರ್ಷ ಬಂದ ಸಿನಿಮಾ 63. ಹೆಚ್ಚಿನ ಚಿತ್ರೀಕರಣ ಮದ್ರಾಸಲ್ಲಿ. ಈ ಸತಿಶಕ್ತಿಯ ಚಿತ್ರೀಕರಣ ಭದ್ರಾವತಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಬಹಳ ಪ್ರಸಿದ್ಧ. ಅಲ್ಲಿ ಈ ಚಿತ್ರದ ಬಹುತೇಕ ಚಿತ್ರೀಕರಣ ಕನ್ನಡ ಪ್ರಭಾಕರ ಶಾಸ್ತ್ರಿ ಒಳಗೆ ಅವಾಗ ಭದ್ರಾವತಿ ಇಷ್ಟೊಂದು ಮುಖ್ಯವಾಗಿ ಇದಾಗಿರಲಿಲ್ಲ. ಈಗ ನಿಮಗೆ ಮದ್ರಾಸಿಂದ ಬೆಂಗಳೂರಿಗೆ ಬರೋದು ಸುಲಭ, ಮದ್ರಾಸಿಂದ ಭದ್ರಾವತಿಗೆ ಹೋಗೋದು ಭಾಳ ಕಷ್ಟ. ಅಣ್ಣವರು ಅಲ್ಲಿ ನೈಟ್ ಶೂಟಿಂಗನ್ನು ಮುಗಿಸಿ ಚೆನ್ನೈಯಲ್ಲಿ ಬೆಳಿಗ್ಗೆ ಟ್ರೈನ್ ಹತ್ತಿ ಬೆಂಗಳೂರಿಗೆ ಬಂದು, ಇಲ್ಲಿಂದ ಟ್ರೈನ್ ಹತ್ತಿ ಶಿವಮೊಗ್ಗಕ್ಕೆ ಬಂದು, ಶಿವಮೊಗ್ಗದಿಂದ ಬಸ್ಸು ಅಥವಾ ಟ್ರೈನ್ನಲ್ಲಿ ಭದ್ರಾವತಿ, ಅಂದರೆ ಮೂರು ಜರ್ನಿ. ಇಡೀ ಸಿನಿಮಾಕ್ಕೆ ಹೀಗೆ ಓಡಾಡಿದೆ. ಡೇ ಫುಲ್ಲು ಟ್ರಾವೆಲ್ಲು, ಮತ್ತೆ ಇಲ್ಲಿ ನೆಕ್ಸ್ಟ್ ಡೇ ಶೂಟಿಂಗು, ಮತ್ತೆ ರಾತ್ರಿ ಟ್ರೈನ್ ಹತ್ತಿ ಶಿವಮೊಗ್ಗಕ್ಕೆ ಬಂದು, ಮತ್ತು ಶಿವಮೊಗ್ಗ ಟು ಬೆಂಗಳೂರು. ಅಣ್ಣವ್ರು ಯಾವಾಗಲೂ ಹೇಳೋದು ಶಿವಮೊಗ್ಗ ಇಷ್ಟೊಂದು ಟ್ರೈನ್ ಇರಲಿಲ್ಲ, ಒಂದೇ ಟ್ರೈನ್ ಶಿವಮೊಗ್ಗ ಟು ಬೆಂಗಳೂರು. ಸೊ ಆ ಟ್ರೈನಿಗೆ ನೀವು ಎಲ್ಲವನ್ನ ಫಿಕ್ಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಅಣ್ಣವ್ರು ಒಂದ್ಸಲ ಅಲ್ಲಿ ಕಥೆ ಹೇಳೋರು. ಒಂದು ಸಲ ಏನಾಗೋಯ್ತು ಅಂತಂದರೆ ಅಲ್ಲಿ ಚಿತ್ರೀಕರಣ ಮುಗೀಲಿಲ್ಲ, ಅಣ್ಣವ್ರು ಇಲ್ಲಿ ಇರಬೇಕಾಗಿತ್ತು, ಅದು ಆಗಲಿಲ್ಲ. ಆವಾಗ ಟ್ರಂಕಲ್ ಬುಕ್ ಮಾಡಿ, ಅವಾಗೆಲ್ಲ ಫೋನ್ ಅಂದ್ರೆ ಹಂಗಿದೆ, ಟ್ರಂಕಲ್ ಬುಕ್ ಮಾಡಿಬಿಟ್ಟು ಒಂದು ದಿನ ಶೂಟಿಂಗನ್ನು ಮುಂದಕ್ಕೆ ಹಾಕಿ, ನಾನು ನೆಕ್ಸ್ಟ್ ಡೇ ಬರ್ತೀನಿ ನಾನು, ಮತ್ತು ಯಾಕಂದ್ರೆ ಇಷ್ಟೇ ಖರ್ಚು ಮಾಡ್ತಾರೆ, ಮತ್ತೆ ಫ್ಲೈಟಲ್ಲಿ ಬರೋದು ಅದೆಲ್ಲ ಬೇಡ. ಕಣಕಲ್ ಪ್ರಭಾಕರ ಶಾಸ್ತ್ರಿಗಳು ಹೇಳಿದ್ರಂತೆ, ಅಣ್ಣವ್ರ ಬಾಯಲ್ಲೇ ಕೇಳೋದು ಭಾಳ ಹೇಳಿದ್ರಂತೆ, ಒಂದಲ್ಲ 2 ದಿನ ಬಿಟ್ಟು ಬಾ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತ. ಏನು ಮಾಡ್ತೀರಾ ಅಂದ್ರೆ, ನಿನ್ನ ಕ್ಯಾರೆಕ್ಟರ್ನ ಕಲ್ಲು ಮಾಡಾಕ್ಬಿಡ್ತೀನಿ ಅಂತ. ಅದಾವತ್ತಿ ಶೂಟಿಂಗಿಗೆ ಕಲ್ಲು ಮಾಡಾಕಿರ್ತಿಲ್ಲ ಇಲ್ಲಿ ಕ್ಯಾರೆಕ್ಟರ್ಲ್ಲ, ಆಮೇಲೆ ನೀನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತಿಲ್ಲ. ಸಿನಿಮಾದಲ್ಲಿ ಇದೆ ಆ ಸೀನು, ಕಲ್ಲಾಗೋದು, ಅಣ್ಣವ್ರು ಕಲ್ಲಾಗೋದೊಂದು ಸೀನ್ ಇದೆ. ಸೊ ಯಾಕೆ ಕಲ್ಲಾಗ್ಬೇಕಾದ್ರೂ ಸೀನ್ ಬಂತು ಅಂತಂದ್ರೆ ಇನ್ ಟೈಮಿಗೆ ಅಣ್ಣವ್ರು ಬರೋಕ್ಕಾಗಲಿಲ್ಲ ಅಂತೇಳಿ ನೋಡಿ, ಅದು ಕತೆ ಬರಿಬೇಕಾದ್ರೆ ಇರ್ಲಿಲ್ಲ ಕಲ್ಪನೆ. ಹೌದು. KG ಸತ್ಯನಾರಾಯಣ ಅಂತ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಅವರು ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಭಾಳ ಸ್ನೇಹಿತರು. ಅವರು KG ಸತ್ಯನಾರಾಯಣ ಇದನ್ನು ಹೇಳೋರು, ಈ ಕಥೆಯನ್ನು ಹೇಳೋರು ಈ ಥರದ್ದನ್ನು. ಅದರಲ್ಲಿ ಬಿ ರಾಘವೇಂದ್ರ ರಾವ್ ಮಂತ್ರವಾದಿಯ ಪಾತ್ರಕ್ಕೆ ಬಹಳ ಫೇಮಸ್ ಆದವರು. ಜಗನ್ಮೋಹಿನಿ ಸಿನಿಮಾದಲ್ಲಿ ಮಂತ್ರವಾದಿ ಪಾತ್ರ ಮಾಡಿದ್ದಾರೆ. ರಾಘವೇಂದ್ರ ರಾವ್ ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದ ಕ್ಯಾರೆಕ್ಟರ್ ಮಾಡಿದ್ದಾರೆ. ರಾಜ್ಕುಮಾರ್ ಅವರ ತಮ್ಮ ವರದರಾಜ್ ಕೂಡ ಒಂದು ಒಳ್ಳೆಯ ರೋಲ್ನಲ್ಲಿದ್ದಾರೆ. ಅವರು ಹಿಂಗೆ ಅಣ್ಣ ತಮ್ಮ ಒಟ್ಟಿಗೆ ಮಾಡಿಸಿರೋ ಅಪರೂಪದ ಸಿನಿಮಾಗಳಲ್ಲಿ ಸತಿಶಕ್ತಿ ಕೂಡ ಹೌದು. ಇದಕ್ಕೆ ಈ ಸಿನಿಮಾಕ್ಕೆ ಪುಟ್ಟಣ್ಣ ಕಣಗಾಲ್ ಮತ್ತು KSL ಸ್ವಾಮಿ ರವಿ ಇಬ್ಬರೂ ಕೂಡ ಸಹಾಯಕ ನಿರ್ದೇಶಕರು. ಒಂದು ಘಟನೆ ರವಿ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ನನ್ನ ಹತ್ರನೂ ಹೇಳಿದ್ದಾರೆ. ನಾನು ಈ ಪ್ರಶ್ನೆ ಅಣ್ಣವ್ರಿಗೆ ಕೇಳಬೇಕು ಅಂತಿದ್ದೆ, ನಂಗೆ ಕೇಳೋ ಅವಕಾಶ ಸಿಕ್ಕಲಿಲ್ಲ. ಇದು ಹೌದಾ ಇಷ್ಟು ಘಟನೆ ಅಂತ. ಇದು ರವಿಯವರ ವರ್ಷನ್ ಇದು. ಸೊ ಒಂದು ಶಾರ್ಟು ಪುಟ್ಟಣ್ಣ ಕಣಗಲ್ಲು ಅಸೋಸಿಯೇಟು ತೆಗಿತಾ ಇದ್ದಾರೆ. ಸೊ 2-3 ಸಲ ಟೇಕ್ನಲ್ಲೂ ಪುಟ್ಟಣ್ಣಂಗೆ ಅಣ್ಣವ್ರ ಅಭಿನಯ ಸಮಾಧಾನ, ಹಿಂಗಲ್ಲ ನಂಗೆ ಹಿಂಗೆ ಬೇಕಿತ್ತು, ಹಿಂಗಲ್ಲ ನಂಗೆ ಹಿಂಗೆ ಬೇಕಿತ್ತು ಅಂತ ಹೇಳಿದ್ರು. ಅದಕ್ಕೆ ಅಣ್ಣವ್ರು ಅಂದರು, ಅಲ್ಲ ನಂಗೆ ಇಷ್ಟು ಸಲ ಇಷ್ಟು ಆ್ಯಂಗಲ್ ನಿಮಗೆ ಸಮಾಧಾನ ಆಗ್ತಾ ಇಲ್ಲ, ಒಂದು ಸಲ ನೀವೇ ಆ್ಯಕ್ಟ್ ಮಾಡಿ ತೋರಿಸ್ಬಿಡಿ ನಿಮ್ಗೆ ಏನು ಬೇಕು ಅಂತ. ನಾನು ಮಾಡ್ತೀನಿ, ಇದು ಸಹಜ, ಒಬ್ಬ ಆ್ಯಕ್ಟರ್ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಪುಟ್ಟಣ್ಣ ಕಣಗಲ್ ಹೇಳಿದ್ರು, ಅರೆ ಆ್ಯಕ್ಟ್ ಮಾಡಿ ತೋರಿಸೋರು ನಾನೇ ಡೈರೆಕ್ಟರ್ ಆಗ್ತಾ ಇದ್ದೆ, ನಾನು ಡೈರೆಕ್ಟರ್ ಅಲ್ಲ ಅಂದರೆ ಆ್ಯಕ್ಟರ್ ಇಲ್ಲಿ ಮಾಡಬೇಕು ಅಂತಂದ್ರಂತ. ಅದು ಫ್ರೆಂಡ್ಶಿಪ್ಪಲ್ಲಿ ಆಡೋ ಮಾತು. ಹೌದೌದು. ಆವಾಗ ಅಣ್ಣವ್ರು ಅಂತಂದ್ರಂತ, ಅಲ್ಲ ಆ್ಯಕ್ಟ್ ಮಾಡಿ ತೋರ್ಸೋಕೆ ಬರಲ್ಲ ಅಂದರೆ ಹೆಂಗೆ ಡೈರೆಕ್ಟರ್ ಆಗ್ತೀರ ನೀವು, ಡೈರೆಕ್ಟರ್ ತೋರಿಸ್ಬೇಕು ತಾನೇ ಅಂತಂದ್ರಂತೆ. ಹೇಳ್ಬಿಟ್ಟು ಅಣ್ಣವರು ಸೀದಾ ಬಂದ್ಬಿಟ್ಟು ಒಂದು ಮರದ ಕೆಳಗೆ, ಆವಾಗ KSL ಸ್ವಾಮಿ ಓಡ್ ಬಂದ್ರು. ಅಂದರೆ ಇದೇನೋ ಗಲಾಟೆ ಆಗ್ಬಿಡುತ್ತೆ ಇವ್ರ ನಡುವೆ ಅಂತ ಹೇಳಿ ಅಣ್ಣವ್ರು ಅಂದ್ರಂತೆ, ಅಲ್ಲ ಅವರು ಡೈರೆಕ್ಟ್ರು ಹೇಳಿ ಸರಿ, ಅದು ನಾನು ಯಾಕೆ ರಿಯಾಕ್ಟ್ ಮಾಡಿದೆ, ಮಾಡಬಾರ್ದಾಗಿತ್ತು, ನಾನು ಹಂಗೆ ಹೇಳ್ಬಾರ್ದಾಗಿತ್ತು, ನಾನು ಭಾಳ ರಿಪೆಂಟ್ ಮಾಡ್ಕೊಂಡು ನಾನು ಹಂಗೆ ಹೇಳ್ಬಾರ್ದಾಗಿತ್ತು, ಅದು ನಿರ್ದೇಶಕರ ಇದು, ಎಷ್ಟು ಸಲ ಬೇಕಾದ್ರೂ ಅವ್ರು ಕೇಳಿದಾಗ ತೋರಿಸ್ಬೇಕು, ನಾನು ಹಂಗಲ್ಲ ಅದು ಅಂತಂದ್ರಂತ. ಅದನ್ನು ಹೇಳೋರು ನನಗೆ KSL ಸ್ವಾಮಿ. ಅಂದರೆ ಇಷ್ಟು ಸೂಕ್ಷ್ಮಗಳನ್ನು ಅಣ್ಣವ್ರು ಗಮನಿಸೋರು. ಸೊ ಹೀಗೆ ಮಾಡಬೇಕು, ನಾನು ಒಂದು ಕ್ಯಾರೆಕ್ಟ್ರಿಗೆ ಇದೇ ಸಿಕ್ಕಬೇಕು ಅಂಥೇಳಿ ಗಮನಿಸೋರು ಅಂಥೇಳಿ. TG ಲಿಂಗಪ್ಪ ಅವರು ಸಂಗೀತ ನಿರ್ದೇಶಕ. TG ಲಿಂಗಪ್ಪನವ್ರು ಪೌರಾಣಿಕ ಸಿನಿಮಾಗಳಿಗೆ ಬಹಳ ಅದ್ಭುತವನ್ನು ಮಾಡಿದವರು. ಅಚ್ಚ ಮಲ್ಲಿಗೆ ಹೂವು ಮೆಚ್ಚಿಕೋ ನೀ ರಂಗಯ್ಯ ಬಹಳ ಪ್ರಸಿದ್ಧವಾದ. ಪವಡಿಸು ಪಾಲಾಕ್ಷ ಶ್ರೀ ವಿರೂಪಾಕ್ಷ, ಅದು ಈ ಸಿನಿಮಾದ ಬಹಳ ಪ್ರಸಿದ್ಧವಾದಂಥ ಹಾಡಿದು.
ಪವಡಿಸು ಫಾಲಾಕ್ಷ ಶ್ರೀ ವಿರೂಪಾಕ್ಷ ಪಂಪಾವತಿ ಶ್ಯಾಮಲಾ ದಂಡಕ ಇದೆ, ಈ ವಿಲಾಸಿ, ಸಾಕಷ್ಟು ಒಳ್ಳೊಳ್ಳೆ ಹಾಡು 12 ಹಾಡಿದೆ ಈ ಸಿನಿಮಾದಲ್ಲಿ. ಹಾಡುಗಳು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ಮಾಡಿದಂಥ ಸಿನಿಮಾ ಇದು. ವಿಲಾಸಿ ಚರಣದಾಸಿ ಒಲಿದು ಆಡೋ ಇದು ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಶತದಿನೋತ್ಸವ ಕಳೀತು. ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಮಗ ಕಣಗಲ್ ಪುರುಷೋತ್ತಮ್ ನಂಗೆ ಬಹಳ ಚೆನ್ನಾಗಿ ಪರಿಚಯ. ನಾನು ಅವ್ರ ಜೊತೆಗೆ 2 ಸಿನಿಮಾ ಕೂಡ ಕೆಲಸ ಮಾಡಿದ್ದೀನಿ. ಕಣಗಲ್ ಪುರುಷೋತ್ತಮ್ ಹೇಳೋರು, ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಸತಿಶಕ್ತಿ ನಮ್ಮ ಅಪ್ಪನ ಸಿನಿಮಾ ಶತದಿನೋತ್ಸವ ಕಾಣ್ತಾ ಇದೆ, ಅವತ್ತು ನಮ್ಮ ಮನೆಯಲ್ಲಿ ಒಲೆ ಹಚ್ಚೋದು ಕೂಡ ಬೆಂಕಿ ಕಡ್ಡಿ ಇಲ್ಲ, ಅಷ್ಟು ನಾವು ದುಡ್ಡು ಕಳ್ಕೊಂಬಿಟ್ಟಿದ್ವಿ ಆ ಸಿನಿಮಾದಲ್ಲಿ. ಸೊ ಅಂದರೆ ಅದು ಸಿನಿಮಾ ಗೆಲ್ಲಿಲ್ಲ ಅಂತಲ್ಲ, ಡಿಸ್ಟ್ರಿಬ್ಯೂಟ್ರಿನ ದುಡ್ಡು ಬರಲಿಲ್ಲ ಸರಿಯಾಗಿ. ಸೊ ಕಣಗಲ್ ಪುರುಷೋತ್ತಮ್ ಹೇಳೋ ಪ್ರಕಾರ ಸತಿಶಕ್ತಿ ಯಶಸ್ವಿ ಸಿನಿಮಾ ಗೆಲ್ತು, ಸಿನಿಮಾ ಗೆಲ್ತು, ರಾಜ್ಕುಮಾರ್ಗೂ ಹೆಸರು ಬಂತು, ಪ್ರಭಾಕರ್ ಶಾಸ್ತ್ರಿಗಳಿಗೂ ಹೆಸರು ಬಂತು. ಆದರೆ ಅವರು ಸಹಜವಾಗಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ವ್ಯವಹಾರಸ್ಥರಲ್ಲ. ಅವರು ಯಾವ ಥರದವರು ಅಂತಂದರೆ, ಉಪಾಸನೆ ಸಿನಿಮಾಕ್ಕೆ ಅವ್ರು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ವಿಶೇಷ ಏನು ಅಂದರೆ, ಅವ್ರ ಸುತ್ತ ಯಾವಾಗಲೂ 4-5 ಜನ ಇರೋರು ಎಲ್ಲ. ಅಂದ್ರೆ ಅವರು ಹಾಡು ಬರೆಯೋರು ಅಂದರೆ ಇವರು 4-5 ಜನ ಒಟ್ಟಿಗೆ ಹೋಗೋರು. ಉಪಾಸನೆ ಪ್ರೊಡ್ಯೂಸರು ಶಿವರಾಮ್ ಹೇಳಿದ್ರಂತೆ, ನೀವು ಒಬ್ಬರು ಬನ್ನಿರಿ ಸಾಕು, ನಿಮ್ಗೆ ಪಟಾಲಮ್ಮೆಲ್ಲ ಕಟ್ಕೊಂಬರ್ಬೇಡ್ರಿ ಅಂತಂದ್ರಂತೆ. ಅದಕ್ಕೆ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು, ನಾನೂ ಬರಲ್ಲ, ನನ್ನ ಪಟಾಲಮ್ಮೂ ಬರಲ್ಲ, ನಿನ್ನ ಸಿನಿಮಾ ಬೇಡ ಹೋಗಯ್ಯ ಅಂತಂದು ಬಂದಂಥವ್ರು. ಅಂದರೆ ಆ ಥರದ ಇದನ್ನು ಇಟ್ಕೊಂಡಂತಹ ಮನುಷ್ಯ, ಬಹಳ ಪ್ರಿನ್ಸಿಪಲ್ಡ್ ಮನುಷ್ಯ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು. ಅವ್ರ ಬಗ್ಗೆ ನಾನು ನೋಡಿಲ್ಲ ಅವ್ರನ್ನ, ಸಾಕಷ್ಟು ಅವ್ರ ಬಗ್ಗೆ ಈ ಥರದ ಮಾತುಗಳನ್ನು ಕೇಳಿದ್ದೀನಿ. ಈ ಸತಿಶಕ್ತಿ ಸಿನಿಮಾ ಬಗ್ಗೆ ಅಣ್ಣವ್ರು ಯಾವಾಗಲೂ ಹೇಳೋರು, ಅಂದರೆ ನಿಮಗೆ ಥರ ತಪಸ್ಸಿನ ತಪೋಬಲ ಅಂತಿರುತ್ತಲ್ಲ, ಅದು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳಿಗಿತ್ತು. ಒಂದು ಮಂತ್ರ ಶಕ್ತಿ ಹಿಂಗಿದೆ ಅಂತ ಹೇಳುವ ತಾಕತ್ತಿತ್ತು ಅವರಿಗೆ. ಯಾಕಂದರೆ ಯಾವ ಮಂತ್ರಗಳನ್ನು ಬೇಕಾದರೂ ಅವ್ರು ಉಚ್ಚಾರಣೆ ಮಾಡಬಲ್ಲವರಾಗಿತ್ತು ಅಂಥೇಳಿ. ಅಂದರೆ ಅಂತಹದ್ದು ಒಂದು ದೇವಿ ಉಪಾಸಕರು. ಅವರ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳೆಲ್ಲ ದೇವಿ ಉಪಾಸಕರ ಅಂತಂದಿಲ್ಲೇ ಬಂದಂಥವ್ರು. ಅವರೇ ಸ್ವತಃ ದೇವಿ ಉಪಾಸಕರಾಗಿದ್ದರಿಂದ ಸತಿಶಕ್ತಿ ಅಂತ ಸಿನಿಮಾ ಬಂತು. ಇನ್ನೊಂದೆರಡು ಸಿನಿಮಾಗಳು ಪ್ರಭಾಕರ್ ಶಾಸ್ತ್ರಿಗಳು ಮಾಡಬಹುದಾಗಿತ್ತು, ಅದು ಒಂಥರ ನಮ್ಗೆ ತಪ್ಪೋಯ್ತು ಅಂತ ಅನಿಸುತ್ತೆ. ಆದರೂ ನನಗೆ ಬಹಳ ರಾಜ್ಕುಮಾರ್ ಮಾಡಿದ ಅಪರೂಪದ ಸಿನಿಮಾಗಳಲ್ಲಿ ಈ ರಕ್ತಾಕ್ಷನ ಕ್ಯಾರೆಕ್ಟರ್ ಇದೆ, ಮಂತ್ರವಾದಿ, ಅದು ಯಾವತ್ತೂ ಮರೆಯಲಾರದಂತಹ ಕ್ಯಾರೆಕ್ಟರ್. ರಕ್ಷ ರಕ್ಷ ರಕ್ತಾಕ್ಷಿ ಓಂ ಮಾಂ ಅಹಂ ರಕ್ಷ ರಕ್ಷ ರಕ್ತಾಕ್ಷಿ. ಈಗ ಆ ಪಾತ್ರ ಬೇರೆಯವ್ರಿಗಿತ್ತು ಸರ್, ಹೌದು ಅಲ್ವಾ? ಬೇರೆಯವ್ರಿಗಿತ್ತು, ಅವ್ರು ಮಾಡೋದಿಲ್ಲ ಅಂದ್ರೆ ಅವ್ರು ಬೇಡ ನೀವೇ ಮಾಡಿ ಅಂತ ಡೈರೆಕ್ಟ್ರು ರಾಜ್ಕುಮಾರ್ ಅವ್ರಿಗೆ ಹೇಳಿದಾಗ ರಾಜ್ಕುಮಾರ್ ಅವರು ಒಂದೇ ಸಲಕ್ಕೆ ಒಪ್ಕೊಂಡ್ರ? ಇಲ್ಲ, ಒಂದೇ ಸಲಕ್ಕೆ ಅವ್ರು ಒಪ್ಕೊಳ್ಳಿಲ್ಲ. ಇಲ್ಲ, ನಾನು ಅವ್ರ ಜೊತೆಗೆ ಮಾತಾಡ್ತೀನಿ, ಇನ್ನೊಬ್ಬರ ಪಾತ್ರ ನಾವು ಯಾವತ್ತು ಮಾಡಬಾರ್ದು, ಅದು ಅಣ್ಣವರ ಪ್ರಿನ್ಸಿಪಲ್. ಅದು ಇನ್ನೊಬ್ರು ಅವ್ರು ಆ್ಯಕ್ಚುಲಿ ಹಾಲು ಜೇನು ಮಾಡುವಾಗಲೂ ಅಷ್ಟೇ, ಇಲ್ಲ ಅನಂತ್ ನಾಗದು ನಾವು ಮಾಡಬಾರ್ದು, ಅನಂತ ಈ ಥರದ ಧೋರಣೆಯಲ್ಲೇ ಇದ್ದವ್ರು. ಇಲ್ಲ ನೀವೇ ಮಾಡಿ ಇದನ್ನ ಅಂತನ್ನುವಾಗ ಆಮೇಲೆ ಒಂಥರ ಪರಿಭಾವಿಸ್ಕೊಂಡರು. ನಾನು ಅದನ್ನು ನೋಡಿದ್ದೀನಿ. ಅಣ್ಣವರು ಯಾವುದಾದ್ರೂ ಒಂದು ಪಾತ್ರವನ್ನು ಮಾಡಬೇಕು. ನಂಗೆ ಅಣ್ಣವ್ರ ಬಗ್ಗೆ ಒಂದು ಬಹುಶಃ ನಾನು ಕೇಳಿದ್ದಕ್ಕೆ ಹೇಳಬೇಕು. ಯಾವುದೋ ಒಂದು ಸಿನಿಮಾದಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ 4-5 ಜನ ಅಣ್ಣವ್ರು ಕೂತು ತಿಂಡಿ ತಿಂತಾಯಿದ್ರು. ತಿಂಡಿ ತಿಂದು ನಾನು ಎಂಟ್ರಿ ಆಗಿ ಒಳಗೆ ಹೋಗುವಾಗ ನಮಸ್ಕಾರ ಸರ್ ಅಂತ. ನಾನು ನಾರ್ಮಲಿ ತಿಂಡಿ ತಿಂದು ಡಿಸ್ಟರ್ಬ್ ಮಾಡಲ್ಲ, ನಾವು ಅಲ್ಲಿ ಏನೋ ಮಾತಾಡ್ತಾ ಇರ್ತಾರೆ ಅವರು ನಮಸ್ಕಾರ ಅಂದ್ರೆ ನಾನು ಒಳಗೆ ಹೋದೆ. ಆಮೇಲೆ ಹೇಳಿ ಕಳಿಸಿದ್ರು ಬಗ್ಗೆ. ಆಮೇಲೆ ಏನು ಸರ್ ಅಂತ ಕೇಳಿದ್ರೆ, ಅಲ್ಲ ನಾನು ತಿಂಡಿ ತಿಂತಾ ಇದ್ದೆ, ಸರಿಯಾಗಿ ನಿಮ್ಗೆ ನಮಸ್ಕಾರ ಹೇಳಿದ್ನೋ ಇಲ್ವೋ ನನಗೆ ಅನ್ನಿಸ್ತು. ಈ ಥರದ ವ್ಯಕ್ತಿತ್ವ ಅಣ್ಣ. ಅದಕ್ಕೆ ಸರ್ ಅವರು ಹಸಿವಿರೋಗೆ ಕೆಲಸ ಕೊಡಿ ಅಂತ ಹೇಳ್ತಾರೆ ಅಂತ ನೀವೇ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ. ಈಗ ಇನ್ನೊಬ್ರು ಕ್ಯಾರೆಕ್ಟರ್ನ ಅವ್ರು ಮಾಡಬೇಕಾದ್ದು. ಹೌದು, ಇದನ್ನು ಸಾಕಷ್ಟು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಒಪ್ಪಿಸಿದ ಮೇಲೆ ಈ ಕ್ಯಾರೆಕ್ಟರ್ನ ಅವರು ಮಾಡಿದ್ರು. ಬಹುಶಃ ನಮಗೆ ಅವರ 2 ಪಾತ್ರ, ರಾಘವೇಂದ್ರ ರಾವ್, ಸಾವ್ಕಾರ್ ಜಾನಕಿ, ರಾಜಮ್ಮ, ಇವರು ಎಲ್ಲರ ಕ್ಯಾರೆಕ್ಟರಿಂದ ಅದು ಒಂಥರ ಸತಿಶಕ್ತಿ ಬಹಳ ಮುಖ್ಯವಾದ ಸಿನಿಮಾ.